ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಇವತ್ತು ನಾವು ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ 2022ರ ಅಡ್ವಾನ್ಸ್ JEE ಅಡ್ವಾನ್ಸಲ್ಲಿ ಕೇಳಿದಂಥ ಒಂದು ಕ್ವಶನ್ನು 2022 ಇಸ್ವಿಯಲ್ಲಿ ಪ್ರಶ್ನೆಯನ್ನು ಓದ್ತಾ ಇದ್ದೀನಿ ನೋಡಿ. ಇದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡೋ ಪ್ರಯತ್ನ ಮಾಡೋಣ. ನಂಬರ್ ಆಫ್ 4 ಡಿಜಿಟ್ ಇಂಟೀಜರ್ಸ್ in the closed interval 2022 to 4482 formed by using 0, 2, 3, 4, 6, 7 is ಅಂತ ಒಂದು ಕ್ವಶನ್. ತುಂಬ ಸಿಂಪಲ್ ಕ್ವಶನ್ ಅಲ್ವಾ ಇದು? ಯಾರು ಬೇಕಾದರೂ ಸಾಲ್ವ್ ಮಾಡ್ಬೋದು. ಇಲ್ಲಿ ರಿಪಿಟೇಷನ್ ಈಸ್ ಅಲೌಡ್. ಹೀಗಿರುವಾಗ ಇಟ್ ಈಸ್ ಎ 4 ಡಿಜಿಟ್ ನಂಬರ್. ಯೂನಿಟ್ ಪ್ಲೇಸಲ್ಲಿ, 10th ಪ್ಲೇಸಲ್ಲಿ, 100 ಪ್ಲೇಸಲ್ಲಿ ನಿಮಗೆ ಸದ್ಯಕ್ಕೆ ಯಾವ ಬಂಧನಗಳು ಇಡ್ತಾ ಇಲ್ಲ. ಏನಾದರೂ ಒಂದು ರಿಸ್ಟ್ರಿಕ್ಷನ್ ಅಂತಿದ್ರೆ 1000 ಪ್ಲೇಸಲ್ಲೇ ಇರಬೇಕು. 1000 ಪ್ಲೇಸಿಗೆ ಯಾವ್ಯಾವ ನಂಬರನ್ನು ಫಿಕ್ಸ್ ಮಾಡ್ಬೋದು? 2 ಫಿಕ್ಸ್ ಮಾಡ್ಬೋದು, ಯಾಕೆಂದರೆ ನಂಬರ್ ಈಸ್ ಗ್ರೇಟರ್ ದೆನ್ 2022. 3 ಖಂಡಿತ ಫಿಕ್ಸ್ ಮಾಡ್ಬೋದು, ಬಿಕಾಸ್ ನಂಬರ್ ಈಸ್ ಲೆಸ್ ದೆನ್ 4000. 4 ಫಿಕ್ಸ್ ಮಾಡ್ಬೋದು, ನಂಬರ್ ಈಸ್ ಲೆಸ್ ದೆನ್ 4480. ಈ ಮೂರರಲ್ಲಿ ತುಂಬ ಈಸಿಯಾಗಿರೋದು ಯಾವುದು ಹೇಳಿ? ಈ ಮಧ್ಯದ್ದು. ಯಾಕೆಂದರೆ ಈ ನಂಬರು 3000ಇಂದ ಪ್ರಾರಂಭ ಆಗೋ ನಂಬರು 2022ಗಿಂತ ದೊಡ್ಡದು, 4482ಗಿಂತ ಚಿಕ್ಕದು. ಸೊ ಇದೇನಿದೆ ಇದು ಫಿಕ್ಸ್. ಇದು ನೆನ್ಪಿಟ್ಕೊಳ್ಳಿ, ಇದು ಐ ಆಮ್ ಜಸ್ಟ್ ಫಿಕ್ಸಿಂಗ್. ದಿಸ್ ಈಸ್ ಒನ್ ವೇ ಆಫ್ ಫಿಕ್ಸಿಂಗ್ ದಿಸ್. ಬಟ್ ಇಲ್ಲಿ ನಾವು ನಂಬರ್ ಆಫ್ ಪಾಸಿಬಲ್ ನಂಬರ್ಸನ್ನು ಬರ್ಕೊಂಡು ಹೋಗ್ತೀವಿ, ಅಥವಾ ನಂಬರ್ ಆಫ್ ಪಾಸಿಬಲ್ ಇಂಟೀಜರ್ಸನ್ನು ಇಲ್ಲಿ ಬರಿತೀವಿ. ನೋಡಿ, ಈ ಯೂನಿಟ್ ಪೊಸಿಷನನ್ನು ನಾವು 6 ಡಿಫ್ರೆಂಟ್ ವೇನಲ್ಲಿ ನಾವು ಫಿಲ್ ಮಾಡ್ಬೋದು. ಒಪ್ಕೋತೀರಾ? 10 ಕೂಡ 6 ಡಿಫ್ರೆಂಟ್ ವೇ. ಯಾಕೆ 6 ಡಿಫ್ರೆಂಟ್ ವೇ? ನೋಡಿ, 0, 2, 3, 4, 6, 7 ಒಟ್ಟು 6 ಡಿಜಿಟ್ ಇದಲ್ವಾ? ಆ 6 ಡಿಜಿಟಲ್ಲಿ ಯಾವುದಾದ್ರೂ ಡಿಜಿಟ್ಟು ಈ ಪೊಸಿಷನ್ ಯೂನಿಟ್ಗೂ ಬರ್ಬೋದು, 10ಗೂ ಬರ್ಬೋದು, 100ಗೂ ಬರ್ಬೋದು. ಹೌದಾ? ಆದ್ರಿಂದ ದ ಫಸ್ಟ್ ಈಸ್ ದೇರ್ ಆರ್ 216 ನಂಬರ್ಸ್ ವಿಚ್ ಕ್ಯಾನ್ ಬಿ ಜನರೇಟೆಡ್ ವೇರ್ digit in the 1000 position is 3000 and using the digits 0, 2, 3, 4, 6, 7. ಅದೊಂದು ಆಗೋಯ್ತು ನಮಗೆ. 216 ಅದನ್ನ ಇಲ್ಲಿ ಬರ್ಕೊಂಡಿರ್ತೀನಿ. 216 ಅಂತ ಇಲ್ಲಿ ಬರಿತಾ ಇದ್ದೀನಿ. ಇದನ್ನು ಬರೆದು ಇದನ್ನ ಹಿಂಗೆ ಇಟ್ಕೊಂಡಿರ್ತೀನಿ, ಯಾಕೆಂದರೆ ಕೌಂಟಿಂಗಿಗೆ ಆಮೇಲೆ ತಗೊಳ್ತೀನಿ. ಇದನ್ನು ಎರೇಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ನೆಕ್ಸ್ಟು ಇಲ್ಲಿ 2 ಫಿಕ್ಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನಾನೇನು ಮಾಡ್ತೀನಿ, ಎಲ್ಲದಕ್ಕೂ ಇಲ್ಲಿ ಹೇಗೆ ಬರದೆ ಹಾಗೆ ಬರೆದ್ಬಿಡ್ತೀನಿ. 6 ನಂಬರ್ಸ್ ಇನ್ 100 ಪೊಸಿಷನ್, 6 ಡಿಫ್ರೆಂಟ್ ಡಿಜಿಟ್ಸ್ ಇನ್ 10th ಪೊಸಿಷನ್, 6 ಡಿಫ್ರೆಂಟ್ ಡಿಜಿಟ್ಸ್ ಇನ್ 1000 ಪೊಸಿಷನ್. ಹಾಗೆ ಬರೆದ್ಬಿಟ್ಟು ಸುಮ್ಮನಾಗ್ಬಿಡ್ತಿದ್ವೇನೋ. ಆದರೆ ನಂಬರ್ ಶುಡ್ ಬಿ ಗ್ರೇಟರ್ ದೆನ್ 2022. ಯಾವ್ಯಾವ ನಂಬರು 2022ಕ್ಕಿಂತ ಕಡಿಮೆ ಇದೆ ಅದನ್ನು ತೆಗೀರಿ, ಮುಗಿತು. ಯಾವ್ದ್ಯಾವ್ದು ಇದೆಯಪ್ಪ 2022ಕ್ಕಿಂತ ಕಡಿಮೆ? ನೋಡಿ, ಒಂದು 2000 ಅನ್ನೋ ನಂಬರು 2022ಗಿಂತ ಕಡಿಮೆ ಇದೆ. ಹೌದಾ? ಇದು ನಮಗೆ ಬೇಡ. ನೆಕ್ಸ್ಟು 2002 ಕೂಡ ಅದಕ್ಕಿಂತ ಚಿಕ್ಕದು, 2003 ಕೂಡ ಚಿಕ್ಕದು. ಹೌದಾ? 2004 ಕೂಡ ಚಿಕ್ಕದು. 2005 ಬರಿಬೇಕಾ? ಇಲ್ಲ, ಬರೆಯಂಗಿಲ್ಲ. ಯಾಕೆ ಹೇಳಿ? ಇಲ್ಲಿ ನಾವು ಬಳಸ್ತಾ ಇರೋ ನಂಬರ್ಸ್ ಯಾವ್ದು ಹೇಳಿ? ಇಲ್ಲಿ ನಾವು ಬಳಸ್ತಾ ಇರೋ ನಂಬರ್ ನೋಡಿ, ಇಲ್ಲಿ 0, 2, 3, 4, 6, 7. 2005 ಬರೋದೇ ಇಲ್ಲ ನಮ್ಮ ಲಿಸ್ಟಲ್ಲಿ ಅಲ್ವಾ? 2004 ಆಯಿತು. ಆಮೇಲೆ 2005 ಇಲ್ಲ, 2006 ಆಯ್ತಲ್ವಾ? ಹೌದಾನೆ? ಬಿಕಾಸ್ 6 ಈಸ್ ದೇರ್. ಆಮೇಲೆ 2007. ಅಲ್ಲಿಗೆ ನಿಲ್ಲಿಸ್ಬಿಡ್ಲಾ? ಬೇಡ, ಇನ್ನೊಂದು ನಂಬರ್ ಇದೆ, ಹೇಳ್ತೀರಾ ಯಾವುದು? 2020. ಯಾಕೆ ಹೇಳಿ? ಅದು 2022ಗಿಂತ ಚಿಕ್ಕದು. 2022 ಇಲ್ಲ, ದಟ್ ಈಸ್ ಇನ್ಕ್ಲೂಡಿಂಗ್. ಯು ಕ್ಯಾನ್ ಸಿ ಕ್ಲೋಸರ್ ಬ್ರಾಕೆಟ್ ಹಿಯರ್. ಅಂದರೆ ಈ 7 ನಂಬರ್ಗಳನ್ನು ಈ 216ರಲ್ಲಿ ನಾನು ತೆಗಿತಾ ಇದ್ದೀನಿ. ನೋಡಿ, ಈ 7 ನಂಬರ್ ತೆಗೆದು ಬಿಡ್ತೀನಿ 216ರಲ್ಲಿ. 216
-7 will clearly give you there are 209 numbers which are clearly between 2000 and 3000 using these numbers. ಈಗ ಲಾಸ್ಟ್ ಒನ್ಗೆ ಬರೋಣ. ಲಾಸ್ಟ್ ಒನ್ನನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನಾಗ್ತಾ ಇದೆ, 4 ಫಿಕ್ಸ್ ಮಾಡಬೇಕು. ಇಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, ಅದೇನು ತೊಂದರೆ ಇಲ್ಲ. ಇಲ್ಲಿ ಏನನ್ನ ಫಿಕ್ಸ್ ಮಾಡಬೇಕು, ಯಾಕೆಂದರೆ ನಮಗೆ 4482ಗಿಂತ ಕಡಿಮೆ ಇರಬೇಕು. ಈ ಪೊಸಿಷನ್ಗೆ ನಾನು 0 ಫಿಲ್ ಮಾಡ್ಬೋದು, ಯಾಕೆಂದರೆ 4000 ಚೇಂಜ್ ಬರುತ್ತೆ, 408 ಏನೋ ಬರುತ್ತೆ, ಅಥವಾ 400 ಏನೋ ಬರುತ್ತೆ. 0 ಈಸ್ ವ್ಯಾಲಿಡ್, 1 ಈಸ್ ಓಕೆ. 1 ಇದೆಯಾ? ಇಲ್ಲ. ಮತ್ತು ಬರೆಯಂಗಿಲ್ಲ ಅಲ್ವಾ ಅದು? 1 ಈಸ್ ಓಕೆ? ನೋ, 1 ಈಸ್ ನಾಟ್ ಓಕೆ. 0 ಆದಮೇಲೆ ನಾವೇನು ತಗೊಳ್ಬೇಕು? 2 ತಗೋಬೇಕು. ಯಾಕೆ ಹೇಳಿ? 0 ಆದಮೇಲೆ 2 ಇದೆ, ಅಬ್ಸರ್ವ್ ಮಾಡಿ ಇಲ್ಲಿ, ರೈಟ್? 2 ತಗೋಬೋದು, 3 ತಗೋಬೋದು, 4 ಕೂಡ ತಗೊಳ್ಬೋದು. 0, 2, 3, 4 ಯಾವುದು ಬಂದರೂ ನಮಗೇನು ತೊಂದರೆ ಇಲ್ಲ. ದಿಸ್ ಕ್ಯಾನ್ ಬಿ ಫಿಲ್ಡ್ ಇನ್ 4 ways. ಸರ್ 4482 ಅಲ್ವಾ? ಹೌದು. ನೀವು ಇದನ್ನು ಡಿಸೈಡ್ ಮಾಡೋಕ್ಕೆ ಮುಂಚೆ ವಿಚ್ ಇಸ್ ದ ಲಾರ್ಜೆಸ್ಟ್ ನಂಬರ್ ಯು ಕ್ಯಾನ್ ಫಾರ್ಮ್ ಯೂಸಿಂಗ್ ದೀಸ್ 4, ರೈಟ್? 2 4 ಆಗ್ಬಿಟ್ರೆ, ರೈಟ್, ಲಾರ್ಜೆಸ್ಟ್ ನಂಬರ್ 77 ತಾನೆ, 4477. ಹೌದು ತಾನೆ? 4477 ಆಗ್ತಾ ಇರೋದ್ರಿಂದ ಖಂಡಿತ ಇಲ್ಲಿ 0, 2, 3, 4 4ರಲ್ಲಿ ಯಾವುದಾದ್ರೂ ಇಲ್ಲಿಗೆ ಫಿಲ್ ಮಾಡ್ಬೋದು. ಇಲ್ಲಿ ಯಾವುದೇ ನಂಬರ್ ಬಂದರೂ ಕೂಡ ನಿಮಗೆ 4477ಗಿಂತ ಅಥವಾ 4777 ಅಷ್ಟೇ ಚಿಕ್ಕದಿರುತ್ತೆ, ಅದಕ್ಕಿಂತ ಕಡಿಮೆ ಇರುತ್ತೆ, ಇನ್ಕ್ಲೂಡಿಂಗ್ ದಟ್. ಹೀಗಾಗಿ 4 ಆಯಿತು. ಈ ಟೆನ್ಸ್ ಜಾಗಕ್ಕೆ ಕಣ್ಣು ಮುಚ್ಕೊಂಡು 6 ways ಅಂತ ಹಾಕಿ, ಯೂನಿಟ್ ಪ್ಲೇಸ್ಗೆ 6 ways ಅಂತ ಹಾಕಿ. ಸೊ ಇವಾಗ ಎಷ್ಟಾಗುತ್ತೆ ನೋಡಿ, 6 × 6 36, 36 × 6 144 ಅಲ್ವಾ? 144. ಅಕಸ್ಮಾತ್ ಈ ಕ್ಯಾಲ್ಕುಲೇಷನ್ ತಪ್ಪಾದರೆ ಬೈಬೇಡ್ರಪ್ಪ. 144. ಸೊ ನಮ್ಮ ಹತ್ರ ಇವಾಗ 209 ಫಸ್ಟ್ ಲೈನಿಂದ ಬಂದಿದ್ದು, ಸೆಕೆಂಡ್ ಲೈನಿಂದ ಬಂದಿದ್ದು 216, ಮೂರನೇ ಲೈನಿಂದ ಬಂದಿದ್ದು 144. ಈ ಮೂರನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ? ಇನ್ನು 9, 6, 15, 4, 19, 569. 4, 1, 5, 1, 6, 569 ನಂಬರ್ಗಳಿದ್ದಾವೆ. ಸೊ ನಂಬರ್ ಆಫ್ 4-digit integers in the closed interval 20222448 is using the digit 0, 2, 3, 4, 6, 7 is 569 numbers. ಎಷ್ಟು ಸಿಂಪಲ್ ನೋಡಿ, ಎಷ್ಟು ಈಸಿ. IIT ಅಡ್ವಾನ್ಸ್ ಅಂದರೆ ಕಷ್ಟ ಅಂದುಕೊಳ್ಳುವ ಎಲ್ಲ ವಿದ್ಯಾರ್ಥಿಗಳಿಗೂ ಬಹುಶಃ ಈ ಪ್ರಾಬ್ಲಮ್ಮು ಒಂದು ದಾರಿದೀಪ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಮಾನ್ಯ ಗಣಿತ ಬಂಧುಗಳೇ ಮತ್ತು ವಿದ್ಯಾರ್ಥಿ ಬಂಧುಗಳೇ, ಇದರಿಂದ ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು IITಗೆ ಹೆಚ್ಚು ಹೆಚ್ಚು ಪ್ರೇರೇಪಿತರಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ನನ್ನ ಹೆಸರು ಬಾಬು ಅಂತ ಹೇಳಿ, ನಾನು ದೇವಿಗೆ ತರಗತಿಗಳು ಮಲ್ಲೇಶ್ವರಂ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ. ನಾನೊಬ್ಬ ಮ್ಯಾಥಮೆಟಿಕ್ಸ್ ಟೀಚರ್. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ IIT ಪರೀಕ್ಷೆಗಳು ಸುಗಮವಾಗಿ ಸಾಗಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.